ಎಲ್ಲರಿಗೂ ನಮಸ್ಕಾರ. ಓಂ ಶ್ರೀ ಸದ್ಗುರುವೇ ನಮಃ. ಈ ಗಿಡದ ಹೆಸರು ಪಾರಿಜಾತ ಗಿಡ ಎಂದು ಕರೆಯುವರು. ಈ ಗಿಡವು ಶ್ರೀಕೃಷ್ಣ ಪರಮಾತ್ಮನಿಗೆ ಮತ್ತು ರುಕ್ಮಿಣಿ ತಾಯಿಗೆ ತುಂಬ ಪ್ರಿಯವಾದ ಸಸ್ಯ ಮತ್ತು ತುಂಬ ಪೂಜನೀಯವಾದ ಸಸ್ಯ. ಈ ಸಸ್ಯದ ಎಲೆಗಳಲ್ಲಿ ತುಂಬ ಔಷಧೀಯ ಗುಣಗಳು ಇರುತ್ತವೆ. 1 ಗ್ಲಾಸ್ ನೀರಿನಲ್ಲಿ 2-3 ಎಲೆಗಳನ್ನು ಕುದಿಸಿ ಸೋಯಿಸಿ ಕುಡಿಯೋದರಿಂದ ಮೈ ಕೈಗಳಲ್ಲಿ ಮತ್ತು ಕಾಲುಗಳಲ್ಲಿ ಇರುವ ನೋವನ್ನು ನಿವಾರಣೆ ಮಾಡುತ್ತದೆ. ಅದೇ ರೀತಿ 1 ಗ್ಲಾಸ್ ನೀರಿನಲ್ಲಿ 2-3 ಎಲೆಗಳನ್ನು ಕುದಿಸಿ ಸೋಯಿಸಿ ಕುಡಿಯೋದರಿಂದ BP ಮತ್ತು ಶುಗರ್ ಕಂಟ್ರೋಲ್ ಆಗುತ್ತದೆ ಎಂದು ನಾಟಿ ವೈದ್ಯರು ಅಭಿಪ್ರಾಯಪಟ್ಟಿದ್ದಾರೆ. ಮತ್ತು ಅದೇ ರೀತಿ 1 ಗ್ಲಾಸ್ ನೀರಿನಲ್ಲಿ 2-3 ಎಲೆಗಳನ್ನು ಕಾಯಿಸಿ ಕುದಿಸಿ ಸೋಯಿಸಿ ಕುಡಿಯೋದರಿಂದ ಹಲವು ಬಗೆಯ ಜ್ವರಗಳು ಸಹ ನಿಯಂತ್ರಣಗೊಳ್ಳುತ್ತವೆ ಎಂದು ನಾಟಿ ವೈದ್ಯರು ತಿಳಿಸಿದ್ದಾರೆ. ಹೂವುಗಳು ಬರುವ ಸೀಸನ್ನಲ್ಲಿಯೂ ಸಹ 4-5 ಹೂವುಗಳನ್ನು 1 ಗ್ಲಾಸ್ ನೀರಿನಲ್ಲಿ ಕುದಿಸಿ ಸೋಯಿಸಿ ಕುಡಿಯೋದರಿಂದಲೂ ಸಹ ನೋವು ನಿವಾರಣೆಯಾಗುತ್ತದೆ ಮತ್ತು BP ಶುಗರ್ ಕಂಟ್ರೋಲ್ ಆಗುತ್ತದೆ ಎಂದು ಆಯುರ್ವೇದಿಕ್ ವೈದ್ಯರು ಅಥವಾ ನಾಟಿ ವೈದ್ಯರು ತಿಳಿಸಿದ್ದಾರೆ. ಶ್ರೀಕೃಷ್ಣ ಪರಮಾತ್ಮನು ಈ ಸಸ್ಯವನ್ನು ಸ್ವರ್ಗಾಧಿಪತಿಯಾದ ಇಂದ್ರನೊಂದಿಗೆ ಯುದ್ಧ ಮಾಡಿ ಗೆದ್ದು ಭೂಲೋಕಕ್ಕೆ ಈ ಗಿಡವನ್ನು ತಂದಿದ್ದಾನೆಂದು ಜಾನಪದ ಕಥೆಗಳಲ್ಲಿ ಉಲ್ಲೇಖಿಸಲಾಗಿದೆ. ಇದು ನಮ್ಮ ಭೂಲೋಕಕ್ಕೆ ವರವಾಗಿ ಪರಿಣಮಿಸಿದೆ ಎಂದು ಆಧ್ಯಾತ್ಮಿಕ ಗುರುಗಳು ತಿಳಿಸಿದ್ದಾರೆ. ಅಂದರೆ ಸ್ವರ್ಗಾಧಿಪತಿ ಇಂದ್ರನಿಗೂ ಸಹ ಈ ಸಸ್ಯವು ತುಂಬ ಇಷ್ಟವಾದ ಸಸ್ಯ ಮತ್ತು ಇದರಿಂದ ಶ್ರೀಕೃಷ್ಣ ಪರಮಾತ್ಮನಿಗೆ ಮತ್ತು ರುಕ್ಮಿಣಿ ತಾಯಿಗೂ ಸಹ ಈ ಪಾರಿಜಾತ ಗಿಡ ತುಂಬ ಪ್ರಿಯವಾದ ಮತ್ತು ಸಂಜೀವನಿಯಂಥ ಸಸ್ಯವಾಗಿದೆ ಎಂದು ಆಧ್ಯಾತ್ಮಿಕ ಗುರುಗಳು ತಿಳಿಸಿದ್ದಾರೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್, ಲೈಕ್ ಆ್ಯಂಡ್ ಶೇರ್. ಶ್ರೀಕೃಷ್ಣನ ಪರಮಾತ್ಮನ ಅನುಗ್ರಹದಿಂದ ಸ್ವರ್ಗದಿಂದ ಭೂಲೋಕಕ್ಕೆ ಈ ಸಸ್ಯವನ್ನು ತರಲಾಗಿದೆ ಎಂದು ಜಾನಪದ ಕಥೆಗಳಲ್ಲಿ ಉಲ್ಲೇಖಿಸಲಾಗಿದೆ. ಓಂ ಶ್ರೀಕೃಷ್ಣಾಯ ನಮಃ. ಓಂ ಶ್ರೀಂ ರುಕ್ಮಿಣಿ ತಾಯಿಯೇ ನಮಃ. ಓಂ ಶ್ರೀ ಜಗನ್ನಾಟಕ ಸೂತ್ರಧಾರಿಯೇ ನಮಃ. ಓಂ ಶ್ರೀ ಬ್ರಹ್ಮಾಂಡ ಅಧಿಪತಿಯೇ ನಮಃ. ಓಂ ಶ್ರೀ ಬ್ರಹ್ಮಾಂಡ ನಾಯಕಾಯ ನಮಃ. ಓಂ ಶ್ರೀ ಸಪ್ತಖಂಡಾಧಿಪತಿಯೇ ನಮಃ. ಓಂ ಶ್ರೀ ಜಗನ್ನಾಟಕ ಸೂತ್ರಧಾರಿಯೇ ನಮಃ. ಓಂ ಶ್ರೀ ಹೃದಯ ಕಮಲ ನಿವಾಸಿನಿಯೇ ನಮಃ. ಓಂ ಶ್ರೀ ಆಪದ್ಬಂಧವಾಯ ನಮಃ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್, ಲೈಕ್ ಆ್ಯಂಡ್ ಶೇರ್.